ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ನಾವು ಮೊದಲಿಗೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋಣ. ಗುರುವಾರ ನಿಫ್ಟಿ ಬೇರೆ ಎಕ್ಸ್ಪೈರಿ ಇದೆ. ಎಕ್ಸ್ಪೈರಿ ದಿವಸ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಸೊ ನಾವು ಒಂದ್ಸರಿ ಅಬ್ಸರ್ವ್ ಮಾಡೋಣ. ಸೊ ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಇಲ್ಲಿ ನಾವು ಮೇಜರಾಗಿ ಕನ್ಸಿಡರ್ ಮಾಡಬೇಕಾಗಿರೋದು 3 ಝೋನ್ಸ್ನ ಕನ್ಸಿಡರ್ ಮಾಡಬೇಕು. ಒಂದು ಅಮೇರಿಕನ್ ಬಾಡಿ, ಎರಡನೇದು ಏಷ್ಯನ್ ಬಾಡಿ, ಮೂರನೇದು ಯುರೋಪಿಯನ್ ಬಾಡಿ. ಸೊ ಯಾಕೆ ಅಂತಂದರೆ ಅಮೇರಿಕ ತುಂಬ ಏನೇ ಒಂದು ಡಿಸಿಷನ್ ತೊಗೊಂಡ್ರೂ ಕೂಡ ಮಾರ್ಕೆಟ್ ಮೇಲೆ ತುಂಬ ಪ್ರಭಾವ ಇರುತ್ತೆ ಅಮೇರಿಕ ಕಡೆಯಿಂದ. ಇನ್ನು ಏಷ್ಯನ್ ಅಂತಂದರೆ ಇದು ನಮಗೆ ರಿಲೇಟೆಡ್ ಆಗಿರೋದ್ರಿಂದ ಏಷ್ಯನ್ ಮಾರ್ಕೆಟ್ಸ್ ಏನಾಗ್ತಾಯಿದೆ ಅಂತ ಒಂದು ಸಾರಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯುರೋಪಿಯನ್ ಯಾಕಪ್ಪ ಅಂತಂದರೆ ಇದ್ರ ಯೂನಿಯನ್ ಜಾಸ್ತಿ, ಆಲ್ಮೋಸ್ಟು 50+ ಕಂಟ್ರೀಸ್ ಇದ್ದಾವೆ ಯುರೋಪಿಯನ್ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇವ್ರು ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆದರೆ ಎಲ್ಲ ಮಾರ್ಕೆಟ್ಗೂ ಒಂದು ಸ್ವಲ್ಪ ಹೊಡೆತ ಅನ್ನೋದಿರುತ್ತೆ. ಅದು ರ್ಯಾಲಿ ಆಗಿರ್ಬೋದು, ಐದರ್ ಬೇರಿಶ್ ಆಗಿರ್ಬೋದು, ಎನಿಥಿಂಗ್. ಸೊ ಇಲ್ಲಿ ನೋಡೋದಾದರೆ ಇವಾಗ ಡೌಜಾನ್ಸು, ನಾಸ್ಡಾಕು ಎಲ್ಲ ಕೂಡ ಒಳ್ಳೆ ಪಾಸಿಟಿವ್ ಮೂಮೆಂಟ್ಸ್ ಎಲ್ಲ ಇದ್ದಾವೆ. ಸೊ ಅಂಥ ಚೇಂಜಸ್ ಅನ್ನೋದು ಏನಿಲ್ಲ, ಬಟ್ ಲಿಟ್ಲ್ ಬಿಟ್ ಎಲ್ಲ ಕೂಡ ಸೊ ಪಾಸಿಟಿವ್ಸಲ್ಲೇ ಇದ್ದಾವೆ. ಎಕ್ಸೆಪ್ಟ್ ನಮ್ಮ ಯುರೋಪಿಯನ್ ಮಾರ್ಕೆಟ್ ಬಿಟ್ಟರೆ ಸೊ ಉಳಿದಿದ್ದೆಲ್ಲನೂ ಬುಲ್ಲಿಶಲ್ಲೇ ಇದೆ. ಸೊ ಅದೇ ಥರ ನಾವು ಇವಾಗ FII DII ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ದಾರೆ ನೋಡೋಣ. ಸೊ ಇಲ್ಲಿ ನೋಡಿ FII ಡೇಟಾಗೆ ಬಂದರೆ ಸೊ ನಮ್ಮಲ್ಲಿ ನೋಡಿಲಿ 26 ಆಗಸ್ಟು ಸೊ ಕಂಟಿನ್ಯೂಸ್ ಆಗಿ ನೋಡಿ FIIಗಳು ಸೆಲ್ ಮಾಡ್ತಾನೇ ಇದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ ಕ್ಯಾಶ್ ಮಾರ್ಕೆಟಲ್ಲಿ. ಈ ಒಂದು ಫ್ಯೂಚರ್ಸಲ್ಲಿ ಇಂಡೆಕ್ಸ್ ಫ್ಯೂಚರ್ಸಲ್ಲಿ ಕೂಡ ಸೆಲ್ ಮಾಡ್ತಾನೆ ಇದ್ದಾರೆ. ಸೊ ನಮಗೆ ಪುಟ್ ನೋಡ್ಬೋದು, ಕಾಲ್ ನೋಡ್ಬೋದು, ಎಲ್ಲ ಕೂಡ OI ಕೂಡ ಎಲ್ಲ ಕೂಡ ಚೇಂಜಸ್ ಕೂಡ ಎಲ್ಲ ಕೂಡ ಬೇರಿಶ್ ಮಾಡಲೇ ಕಾಣ್ತಾ ಇದೆ. ಸೊ ಅದೇ ಬೇಕಾದ್ರೆ ನಾವು ಓವರಾಲ್ ಸಮ್ಮರಿಗೆ ಹೋದರೂ ಕೂಡ ಕಂಟಿನ್ಯೂಸ್ ಆಗಿ ಸೆಲ್ಲಲ್ಲೇ ಇದ್ದಾರೆ. ಯಾರೋ ಅಷ್ಟೊಂದು ಬುಲ್ಲಿಶ್ಗೆ ತೊಗೊಂಡು ಬಂದಿಲ್ಲ ಅದನ್ನು ನೋಡಿ ಕಂಟಿನ್ಯೂಸ್ ಆಗಿ. ಸೊ ಓವರಾಲ್ ರಿವ್ಯೂ ಅಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಇಲ್ಲೂ ಕೂಡ ಸ್ಟ್ರಾಂಗ್ ಬೇರಿಶ್ನ ಮಾಡಿದ್ದಾರೆ. ಇಲ್ಲಿ ನೋಡಿ FII ಇಂಡೆಕ್ಸ್ ಫ್ಯೂಚರ್ಸ್ನ ಸ್ಟ್ರಾಂಗಾಗಿ ಬೇರಿಶ್ನ ಮಾಡಿದ್ದಾರೆ. ಸೊ ಬುಲ್ಲಿಶ್ ಅಂದರೆ ಸ್ಟಾಕ್ಸಲ್ಲಿ ಯಾವುದಾದ್ರು ಫ್ಯೂಚರ್ಸ್ ಇದೆ, ಲೈಕ್ ಸಮ್ ಅದರ್ ಸ್ಟಾಕ್ಸ್, ಕಂಪ್ನಿ ಸ್ಟಾಕ್ಸ್ ಆಗಿರ್ಬೋದು, ಅದನ್ನು ಮಾತ್ರ ಮೀಡಿಯಮ್ ಬುಲ್ಲಿಶ್ ಮಾಡಲ್ ತೊಗೊಂಡಿದ್ದಾರೆ. ರಿಮೈನಿಂಗ್ ಎಲ್ಲ ಕೂಡ ಬೇರಿಶ ಮಾಡಿದ್ದಾರೆ. ಇದು ಯಾರ ಡೇಟಾ? FII ಇದು. ಅದೇ ಥರ DII ನೋಡಿದಾಗ DIIಗಳು ನೋಡಿ ಇದು ಇಂಡೀಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇದು ರಿಪೋರ್ಟು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ, ಇದರ ಬುಲ್ಲ ಬೇರೆ ಅಂತ ನೋಡಿಲ್ಲ. ಸೊ ಹಾಗಾಗಿ ಇದಾಗಿದೆ. ಸ್ಟಾಕ್ಸಲ್ಲಿ ಮಾತ್ರ ಇವರು DIIಗಳು ಏನು ಮಾಡಿದ್ದಾರೆ ಅಂದರೆ ಬೇರಿಶ್ನ ಮಾಡಿದ್ದಾರೆ. ಸೊ ಈ ಥರ ಇದೆ. ಸೊ ಹಾಗಾಗಿ ನಾವೇನಂದರೆ ಈ ಡೇಟಾ ನಾವು ಸ್ವಲ್ಪ ನೋಡಿಕೊಂಡ್ರೆ ನಾವು ಫ್ಯೂಚರ್ಸು ಇಲ್ಲ ಅಂತಂದರೆ ಆಪ್ಷನ್ಸ್ ಆಗಲಿ ಏನೇ ಆಗಲಿ ಮಾಡೋದಕ್ಕೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡಿದೆ ನೋಡೋಣ ನಾವು. ಸೊ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ಬ್ಯಾಂಕ್ ನಿಫ್ಟಿ ಹೇಳಬೇಕಾದ್ರೆ ನಾನು ತುಂಬ ಸಾರಿ ಸ್ಟ್ರೆಸ್ ಮಾಡಿ ಹೇಳಿದ್ದೆ, ಇಲ್ಲಿ ತುಂಬ ಜನ ಸೆಲ್ಲರ್ಸು ಅಕ್ಯುಮುಲೇಟ್ ಆಗಿದ್ದಾರೆ. ಸೊ ಅಕ್ಯುಮುಲೇಟ್ ಆಗಿರೋದ್ರಿಂದ ಮಾರ್ಕೆಟು ಫಾಲೋ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ ನಾನು ಮುಂಚೆ ಮಾರ್ಕ್ ಮಾಡಿರೋದ್ರ ಪ್ರಕಾರ ಸೊ ನೀವು ನೀಟಾಗಿ ಅಬ್ಸರ್ವ್ ಮಾಡಬಹುದು. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೆ, ಐದರ್ ಇದ್ರ ಕೆಳಗಡೆ ಏನಾದರೂ ಬಂದರೆ ಸೊ ಸೆಲ್ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲ ಅಂತಂದರೆ ಇದರಿಂದ ಏನಾದರೂ ಮೇಲ್ಗಡೆ ಗ್ಯಾಪ್ ಅಪ್ ಏನಾದರೂ ಆದರೆ ಬೈ ಅಂತ ಅಂದ್ಕೊಂಡಿದ್ವಿ. ಸೊ ಆದರೆ ಇದೇನಾಯ್ತು ಅಂದರೆ ಒಂದೇ ಸರಿ ಗ್ಯಾಪ್ ಡೌನ್ ಆಯಿತು. ಆಲ್ಮೋಸ್ಟು ಗ್ಯಾಪ್ ಡೌನ್ ಹೆಂಗಾಯಿತು ಅಂತಂದರೆ ನಿಫ್ಟಿ ಓಪನಿಂಗೇ ಪ್ರೀ ಮಾರ್ಕೆಟೇ ಆಲ್ಮೋಸ್ಟ್ 70 ಪಾಯಿಂಟ್ಸ್ ನೆಗೆಟಿವ್ ಬೇರಿಶ್ ಮಾಡಲ್ ಓಪನ್ ಆಯಿತು. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಆಲ್ಮೋಸ್ಟ್ 140 ಪಾಯಿಂಟ್ಸು, ಸೆನ್ಸೆಕ್ಸ್ ಆದರೆ 250 ಪಾಯಿಂಟ್ಸು. ಇದೇ ಥರ ನಮ್ಮ ಏಷ್ಯನ್ ಮಾರ್ಕೆಟು ಗಿಫ್ಟ್ ನಿಫ್ಟಿ ನೋಡೋದಾದರೆ ಆ ಟೈಮಲ್ಲಿ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವಲ್ಲಿ 150 ಪಾಯಿಂಟ್ಸ್ ಇತ್ತು. ಸೊ ಅದು ಅದೇ ಥರ ರ್ಯಾಲಿ ಕಂಟಿನ್ಯೂ ಮಾಡ್ತಾನೇ ಇದ್ರು ಅವರು. ಸೊ ಕಂಟಿನ್ಯೂಸ್ ಆಗಿ ರ್ಯಾಲಿ ಕಂಟಿನ್ಯೂ ಆಗ್ತಾನೇ ಇದೆ. ಓವರಾಲ್ ಎಲ್ಲರಿಗೂ ತೊಗೊಂಡೋದ್ರು ಬೇರಿಶ್ ರ್ಯಾಲಿನ ಅಂತಂದರೆ ನಿಫ್ಟಿ ಆನ್ ಆನ್ ಅರೌಂಡ್ 120ಗೆ ಹೋಯ್ತು. ಆಫ್ಟರ್ 120ಇಂದ 200ಗೆ ಹೊಲ್ಟೋಯ್ತು. ಸೊ ಇಲ್ಲಿ 120ಗೆ ಬಂದು 120 ಪಾಯಿಂಟ್ಸಿಂದ ಅಗೇನ್ ಅಲ್ಲಿಂದ 200ವರೆಗೂ ಹೋಯ್ತದು ನಿಫ್ಟಿ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ಹೇಳೋದಾದರೆ ಸೊ 140ಇಂದ ತೊಗೊಂಡು 400 ಹೋಯಿತು. ಸೊ ಫಸ್ಟು 400ವರೆಗೂ ತೊಗೊಂಡೋದ್ರು ಬ್ಯಾಂಕ್ ನಿಫ್ಟಿನ. ಆಫ್ಟರ್ 400ಇಂದ ಮತ್ತೆ ರ್ಯಾಲಿ ಮಾಡಿದ್ರವರು ಸಣ್ಣ ಒಂದು ಪುಲ್ ಬ್ಯಾಕ್ ತೊಗೊಂಡು ಅಗೇನ್ ಅದನ್ನು 600ವರೆಗೂ ತೊಗೊಂಡೋದ್ರು. ಆಲ್ಮೋಸ್ಟು ಅಲ್ಲಿವರೆಗೂ ತೊಗೊಂಡೋದ್ರು. ಮತ್ತು ಅಲ್ಲೊಂದು ಸ್ವಲ್ಪ ಸೈಡ್ ವೇಸ್ ಆಗಿ ಕೆಳಗೆ ಮೇಲೆ ಅಲ್ಲೇ ಒಂದು ಸ್ವಲ್ಪ ಹಗ್ಗ ಜಗ್ಗಾಟ ನಡೆಸಿದ್ರು. ಸೆನ್ಸೆಕ್ಸ್ ಕೂಡ ಸೇಮು 250 ಪಾಯಿಂಟ್ಸಲ್ಲಿರುವಂಥ ಸೆನ್ಸೆಕ್ಸ್ನ ಸೊ ಆನ್ ಆನ್ ಅರೌಂಡ್ ಅವರು ತೊಗೊಂಡೋಗಿದ್ದು ಎಷ್ಟಕ್ಕಪ್ಪ ಅಂದರೆ ಫಸ್ಟ್ 400ಗೆ ಎತ್ಕೊಂಡೋದ್ರು. 400ಅಲ್ಲಿ ಸ್ಮಾಲ್ ಒಂದು ಪುಲ್ ಥರ ತೊಗೊಂಡ್ರು. ಅಗೇನ್ ಮತ್ತೆ ರ್ಯಾಲಿ ಕಂಟಿನ್ಯೂಷನ್ ಮಾಡಿದ್ರು. ಅಗೇನ್ ಅದನ್ನು 700 ಪಾಯಿಂಟ್ಸ್ವರೆಗೂ ತೊಗೊಂಡೋದ್ರು. ಸೊ ಅಂದರೆ ಸ್ಟ್ರಾಂಗಾಗಿ ಬೇರಿಶ್ ಮಾಡಿದ್ರು ನೆನ್ನೆ. ಸೊ ಎಕ್ಸ್ಪೈರಿ ಬೇರೆ ಇತ್ತು ಸೆನ್ಸೆಕ್ಸು, ಹಾಗಾಗಿ ಭಯಂಕರ ಬೇರಿಷ್ಗೆ ತೊಗೊಂಡೋದ್ರು. FII ಕೂಡ ಕಂಟಿನ್ಯೂಸ್ ಸೆಲ್ ಮಾಡ್ತಾನೆ ಇದ್ದಾರೆ, ಯಾರು ಬೈ ಮಾಡೋಕ್ಕೆ ಬರಲೇ ಇಲ್ಲ.
ಹಂಗೂ ಒಂದು ಸ್ವಲ್ಪ ಡಿ ಐಗಳು ಒಂದು ಸ್ವಲ್ಪ ಬೈಗೆ ತೊಗೊಂಬಂದರು, ಅವ್ರು ಬುಲ್ ಮಾಡ್ತಾರೆ, ಇವ್ರು ಬೇರ್ ಮಾಡ್ತಾರೆ. ಬಟ್ ಕಂಟಿನ್ಯೂಸ್ಲಿ ಎಫ್ ಐ ಐಗಳು ಮಾತ್ರ ಕಂಟಿನ್ಯೂಸ್ ಸೆಲ್ ಮಾಡೋರು. ಸೊ ಇನ್ನು ನಾವು ಚಾರ್ಟಿಗೆ ಬರೋದಾದರೆ, ಸೊ ನೋಡಿ ನಾವು ನೀಟಾಗಿ ಪ್ಲ್ಯಾನ್ ಮಾಡಿದ ಪ್ರಕಾರನೇ ನೆನ್ನೆ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ. ಸೊ ಒನ್ಸ್ ಇದ್ರ ಕೆಳಗಡೆ ಏನಾದರೂ ಗ್ಯಾಪ್ ಡೌನ್ ಆದರೆ ಅಂತ ಅಂದ್ಕೊಂಡ್ವಿ. ಒಂದೇ ಸರಿ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿದ ತಕ್ಷಣ ನಮಗೆಲ್ಲೂ ಎಂಟ್ರಿ ಸಿಗಲಿಲ್ಲ. ಒನ್ಸ್ ಅದು ನಾನು 15 ಮಿನಿಟ್ಸ್ ಫ್ರೇಮಲ್ಲಿದ್ದೀನಿ, ಒಂದು ಇಂಡಿಕೇಟ್ರ್ ಹಾಕಿದ್ದೀನಿ. ಈ ಇಂಡಿಕೇಟ್ರ್ ಬಂದು 20 SMA ಹಾಕಿದ್ದೀನಿ, ಮೂವಿಂಗ್ ಆವ್ರೇಜ್ ಸಿಂಪಲ್ ಅಂತ. ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ, ನನಗೆ ಟೆಲಿಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು, ಸರ್ ಒಂದು ಇಂಡಿಕೇಟ್ರನ್ನ ಯೂಸ್ ಮಾಡಿ ದಯವಿಟ್ಟು ನಮಗೊಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಅದನ್ನೊಂದನ್ನು ಮಾತ್ರ ಚೂಸ್ ಮಾಡೀನಿ. ಬೇಸಿಕಲಿ ನಾನು ಅದನ್ನೇನು ಚೂಸ್ ಮಾಡಲ್ಲ, ನಾನು ಅದನ್ನು ರೆಕಮೆಂಡೇ ಮಾಡಲ್ಲ. ಇಂಡಿಕೇಟರ್ಸ್ನ ಫುಲ್ಲು ಪ್ರೈಸ್ ಆ್ಯಕ್ಷನ್ ಮೇಲೇ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಕೇಳಿದ್ದಕ್ಕೋಸ್ಕರ ಇದೊಂದು 20 MA ಹಾಕ್ಕೊಂಡಿದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ಇದು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂದರೆ, ಇದರ ಅಪ್ಪರ್ಗೆ ಏನಾದರೂ ಇದ್ದರೆ ಮಾರ್ಕೆಟು ಬುಲ್ ಮೋಡು ಶಾರ್ಟ್ ಟರ್ಮಲ್ಲಿ, ಇದ್ರಿಗಿಂತ ಡೌನ್ ಮೋಡಲ್ಲಿ ಏನಾದರೂ ಇದ್ದರೆ ನಮಗೆ ಮಾರ್ಕೆಟು ಬೇರಿಷಲ್ಲಿ ಹೋಗ್ತಾ ಇರುತ್ತೆ. ಸೊ ಇದು ಸ್ಮಾಲ್ ನಾವೊಂದು ಕಂಕ್ಲೂಡ್ಗೆ ಬರ್ಬೋದು ಮಾರ್ಕೆಟ್ ಯಾವ ಕಡೆ ಇದೆ ಅಂತ. ಸೊ ಈಗ ನೋಡೋಣ ಮಾರ್ಕೆಟು. ಸೊ ಇಲ್ಲಿ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ, ಸೊ ಅಂದ್ಕೊಂಡಂಗೆ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಒಂದು ಕ್ಯಾಂಡಲು ಕೆಳಗಡೆಗೆ ಬಂತು. ಸೊ ಬಟ್ ಕ್ಯಾಂಡಲ್ ನಮಗಿಲ್ಲಿ ಬ್ರೇಕ್ ಆಗೋಯ್ತು. ನೀವು 5 ಮಿನಿಟ್ಸಲ್ಲಿ ನೋಡೋದಾದರೆ ನಿಮಗೆ ಟ್ರೇಡ್ ಸಿಕ್ಕಿರುತ್ತೆ. 15 ಮಿನಿಟ್ಸಲ್ಲಿ ಸಿಗಲ್ಲ. ನೋಡಿ 1 ಮಿನಿಟ್ ನಾವು 5 ಮಿನಿಟ್ಸ್ಗೆ ಹೋಗೋಣ. ಒನ್ಸ್ ನಾನೀಗ 5 ಮಿನಿಟ್ಸ್ಗೆ ಬಂದೆ. ಇದು ನಿಫ್ಟಿ ಚಾರ್ಟು ನೋಡಿ, ಇಲ್ಲಿ ಒಂದು ಕ್ಯಾಂಡಲ್ಲು ನಮ್ಗೆ ಇದ್ರ ಕೆಳಗಡೆ ಬಂದ್ರೇ ಬೇರಿಶ್ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಯಾವಾಗ ನೆನ್ನೆನೇ ಅಂದ್ಕೊಂಡಿದ್ವಿ, ಆದರೆ ನೋಡಿ ಒಂದೇ ಸರಿ ಏನಾಯಿತು, ಗ್ಯಾಪ್ ಡೌನ್ ಆಗೋಯ್ತು. ಸೊ ಒನ್ಸ್ ಗ್ಯಾಪ್ ಡೌನ್ ಆದಮೇಲೆ ಕ್ಯಾಂಡಲ್ ನೀಟಾಗಿ ಬಂದು ಇಲ್ಲಿ ಕ್ಲೋಸಿಂಗ್ ಬಂತು. ಕ್ಲೋಸ್ ಬಂದಾದಮೇಲೆ ಎಗೇನ್ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಇದು ನೋಡಿ ಇಲ್ಲಿಂದ ಪ್ಲ್ಯಾನ್ ತೊಗೋಬೋದು. ಇಲ್ಲಿಂದ ನೀಟಾಗಿ ಬಂತು. ಸೊ ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಬೇರಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ಒಂದು ಗ್ಯಾಪ್ ಇತ್ತು, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಈ ಝೋನ್ವರೆಗೂ ಬರ್ಬೋದು ಅಂತ ಹೇಳಿದ್ದೆ. ಬಟ್ ನಮಗೇನಾಗಿದೆ ಅಂದರೆ, ಕಂಟಿನ್ಯೂಸ್ ಆಗಿ ಬರುತ್ತಾ, ಇಲ್ಲಾಂದರೆ ಸೆಂಟ್ರಲ್ಲಿ ಏನಾದರೂ ಒಂದು ಪುಲ್ ಬ್ಯಾಕ್ ತೊಗೊಂಡು ಮೇಲೆ ಹೋಗಿ ಅಗೇನ್ ಈ ಝೋನ್ವರೆಗೂ ಏನಾದರೂ ರೀಚ್ ಆಗುತ್ತಾ ಅನ್ನೋದು ಒಂದು ಡೌಟು. ಹಾಗಾಗಿ ಯಾರಾದರೂ ಇಲ್ಲಿ ಎಂಟ್ರಿ ಪಡೆದವರು ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1:3, 1:4ವರೆಗೂ ಬಂದಿದೆ. ಸೊ 1:4 ಬಂದಾಗ ಬುಕ್ ಮಾಡ್ಕೊಂಬಿಡ್ಬೇಕು ಪ್ರಾಫಿಟ್ನ ಸರ್ಟನ್. ಆಮೇಲೆ ಏನಾಯಿತು, ಇಲ್ಲಿಂದ ಸಣ್ಣದೊಂದು ರ್ಯಾಲಿ ಆಯಿತು. ಅಗೇನ್ ಅಲ್ಲಿಂದ ಮತ್ತೆ ಇಲ್ಲಿ ಬಂತು, ಮತ್ತೆ ಈ ಝೋನ್ನ ಟಚ್ ಮಾಡ್ತು, ಮತ್ತೆ ರ್ಯಾಲಿ ಆಯಿತು ಇಲ್ಲಿ. ಸೊ ನೋಡಿ 20 MA ಏನಕ್ಕೆ ಮಾಡ್ಕೊಂಡೇನು ನೋಡಿ, ಇಲ್ಲಿ ತುಂಬ ಜನಕ್ಕೆ ತುಂಬ ಬಿಗಿನರ್ಸ್ಗಾದರೆ ಸಖತ್ತಾಗಿ ಯೂಸ್ ಆಗುತ್ತೆ ಈ ಇಂಡಿಕೇಟ್ರು. ಇಲ್ಲಿ 20 MA ಹತ್ರನೇ ಇಲ್ಲಿ ಕೆಳಗೆ ಮೇಲ್ಗಡೆ ಅಡ್ಡಾಡ್ತಾ ಇದೆ. ಸೊ ಯಾವಾಗ ಇಲ್ಲಿ ಹಗ್ಗ ಜಗ್ಗಾಟ ಇರುತ್ತೋ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಟ್ರೇಡ್ನ ತೊಗೋಬಾರ್ದು, ಅವಾಯ್ಡ್ ಮಾಡಬೇಕು. ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ, ನಮಗೆ ಯಾವ ಕಡೆ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ, ಮಾರ್ಕೆಟ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಆ ಟೈಮಲ್ಲಿ. ಸೊ ನಾನು ಇಲ್ಲಿ ಬಂತು, ಮತ್ತೆ ಮೇಲೋಯ್ತು, ಎಗೇನ್ ಇಲ್ಲಿ ಬಂತು, ಮೇಲೋಯ್ತು. ನಾನು ಇದನ್ನು ಸ್ಮಾಲ್ ಒಂದು ಸಪೋರ್ಟ್ ಲೈನ್ ಥರ ಮಾರ್ಕ್ ಮಾಡಿಕೊಂಡೆ. ಯಾಕೆ ಮಾರ್ಕ್ ಮಾಡಿದೆ ಅಂದರೆ, ಎಗೇನ್ ಇಲ್ಲಿಂದ ಬಂದ ಮೇಲೆ ನೋಡಿ ಮತ್ತೆ ಇಲ್ಲಿ ಬಂದು ಟಚ್ ಮಾಡಿ ಮತ್ತೆ ಮೇಲೆ ಹೋಯ್ತು. ಸೊ ನನಗೇನು ಅನ್ನಿಸ್ತಪ್ಪ ಅಂತಂದರೆ, ಸೊ ಇದೊಂದು ಸ್ಮಾಲ್ ಝೋನ್ ಥರ ಹ್ಯಾಕ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಝೋನ್ನ ನಾನೇನು ಮಾಡಿದೆ, ಮಾರ್ಕ್ ಮಾಡಿ ಇಟ್ಕೊಂಡೆ. ಇವಾಗ ನನಗೆ ಎಗೇನ್ ನಾನು ಟ್ರೇಡ್ ವೆಯ್ಟ್ ಮಾಡ್ತೀನಿ. ನಾನು ಒಂದೇ ಟ್ರೇಡ್ ಹಾಕಿರೋದು. ಸೊ ಒಂದು ಟ್ರೇಡ್ನ ಮಾತ್ರ ನಾನು ಬೆಳಗ್ಗೆ ತೊಗೊಂಡಿದ್ದೆ. ಈ ಟ್ರೇಡ್ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಎಗೇನ್ ಮತ್ತೆ ಎಲ್ಲೂ ಟ್ರೇಡ್ ಮಾಡಲಿಲ್ಲ. ಸೊ ಎಗೇನ್ ಮತ್ತೆ ಬಂದಾಗ ಈ ಝೋನು ಯಾವಾಗ ಬ್ರೇಕ್ ಆಗಿ ಕೆಳಗಡೆ ಬಂದರೆ ಟ್ರೇಡು, ಅದರ್ವೈಸ್ ಏನಾದರೂ ಇಲ್ಲಿರೋ ಅಂಥ ಏನಾದರೂ ಈ ರೆಸಿಸ್ಟೆನ್ಸ್ ಅಂದರೆ ಈ ಲೈನ್ಗೆ ಏನಾದರೂ ಈ ಝೋನಿಗೆ ಬಂದರೆ ಇಲ್ಲಿಂದ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಎಗೇನ್ ಮಾರ್ಕೆಟ್ ಬಂದು ಇಲ್ಲಿ ಬಂದು ಒಂದು ಫುಲ್ ಬ್ಯಾಕ್ನ ತಗೊಂಡು ಒಂದು ರಿವರ್ಸಲ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಕೊಟ್ಟರೆ, ಐದರ್ ರಿವರ್ಸಲ್ ಪಿನ್ ಬಾರ್ ಆಗಲಿ ಏನಾದರೂ ಒಂದು ಕೊಟ್ಟರೆ, ಸೊ ಎಗೇನ್ ಅಲ್ಲಿಂದ ಮತ್ತೆ ರ್ಯಾಲಿ ಕಂಟಿನ್ಯೂಷನ್. ಸೊ ಇದು ಕಾನ್ಸೆಪ್ಟು. ಸೊ ಬಟ್ ಮಾರ್ಕೆಟ್ ಅಲ್ಲಿ ಹೋಗಲಿಲ್ಲ. ಈ ಝೋನ್ ಹತ್ರ ಬಂದು ಝೋನ್ ಹತ್ರ ಒಂದು ಬ್ರೇಕ್ ಆಯಿತು. ಎಗೇನ್ ಬ್ರೇಕ್ ಆದಮೇಲೆ ನಾನು ಹೇಳಿದ್ದೆ ಈ ಝೋನ್ವರೆಗೂ ಬರ್ಬೋದು ಅಂತಾನು, ನೀಟಾಗಿ ಬಂದು ಮಾರ್ಕೆಟ್. ಸೊ ಇದು ನಿಫ್ಟಿಯಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದು. ಸೊ ಆ್ಯಸ್ ಆನ್ ಹಂಗೆ ಅದೇ ಥರನೇ ಪರ್ಫಾರ್ಮ್ ಆಯಿತು. ಎಲ್ಲರಿಗೂ ಒಳ್ಳೆ ಪ್ರಾಫಿಟ್ ಆಗಿದೆ ಅಂದ್ಕೊತೀನಿ. ಸೊ ಇನ್ನು ನಾಳೆಗೆ ಏನಾದರೂ ನೋಡೋದಾದರೆ, ಸೊ ಎಕ್ಸ್ಪೈರಿ ಬೇರೆ ಇರುತ್ತೆ, ತೀಟಾಟಿಕೆ ಇರುತ್ತೆ. ಟ್ರೇಡ್ ತೊಗೋಬೇಕಾದ್ರೆ ನಾವು ತುಂಬ ಸಾರಿ ಈ ಪ್ರೀಮಿಯಮ್ ಎಷ್ಟು ಓಡ್ತಾ ಇದೆ, ನಮ್ಗೆ ಎಷ್ಟು ಪಾಯಿಂಟ್ಸ್ ಸಿಗ್ಬೋದು, ಇದೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡಿ ತೊಗೋಬೇಕಾಗುತ್ತೆ. ಸೊ ಅದು ಅವ್ರವ್ರ ರಿಸ್ಕ್ಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ ಈಗ ನಾಳೆ ಆದರೆ ನೋಡಿ, ಇದರಿಂದ ಗ್ಯಾಪ್ ಡೌನ್ ಏನಾದರೂ ಆದರೆ, ಸಪೋಸ್ ನಿಫ್ಟಿ ಗ್ಯಾಪ್ ಡೌನ್ ಏನಾದರೂ ಗುರುವಾರ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಇಲ್ಲಿಂದ ನೀಟಾಗಿ ಇಲ್ಲಿಗೆ ಫಾಲೋ ಆಗ್ಬೋದು. ಓಕೆನಾ. ಇಫ್ ಇನ್ ಕೇಸ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಆಗ್ದಿರಾ ಗ್ಯಾಪ್ ಅಪ್ ಏನಾದರೂ ಆದರೆ ನೋಡಿ, ಈ ಝೋನ್ ಏನಿದೆ ಈ ಝೋನ್ನ ಬ್ರೇಕ್ ಮಾಡಬೇಕು. ಒನ್ಸ್ ಬ್ರೇಕ್ ಮಾಡಿದ್ಮೇಲೆ ಬುಲ್ಗೆ ಪ್ಲ್ಯಾನ್ ಮಾಡ್ಬೋದು. ಬುಲ್ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ.
ಸಪೋಸ್ ಗ್ಯಾಪ್ ಅಪ್ಪೇ ಇಲ್ಲ ಆಗೋದ್ರೆ, ಇಲ್ಲೇನಾದರೂ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಇಲ್ಲಿವರೆಗೂ ರ್ಯಾಲಿ ಆಗುತ್ತೆ. ಈ ರ್ಯಾಲಿ ಆದಾಗ ಮಾರ್ಕೆಟ್ ಈ ಕಡೆ ಆದರೂ ಬರ್ಬೋದು, ಈ ಕಡೆ ಆದರೂ ಬರ್ಬೋದು. ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಝೋನ್ಸ್ ಎಲ್ಲ ಇಲ್ಲಿದೆ. ನಾನು ಯಾವುದೇ ಥರ ಎಸ್ಟರ್ಡೇ ಮಾಡಿರೋ ಝೋನ್ಸು ಹಂಗೆ ಇರುತ್ತೆ, ಇವತ್ತು ಮಾಡಿರೋದು ಹಂಗೆ ಇರುತ್ತೆ. ನಾನೇನು ಚೇಂಜಸ್ ಮಾಡಿಲ್ಲ. ಬೇಕಾದರೆ ನಿಮಗೆ ನೀವು ಒಂದು ಸಾರಿ 15 ಮಿನಿಟ್ಸ್ ಕ್ಯಾಂಡಲ್ಗೆ ಹೋದರೆ ನಿಮಗೆ ನೀಟಾಗಿ ಮಾರ್ಕಿಂಗ್ಸ್ ಎಸ್ಟರ್ಡೇ ಮಾಡಿರೋದು ಎಲ್ಲ ಕೂಡ ಇಲ್ಲೇ ಇರುತ್ತೆ ನೋಡಿ. ಸೊ ಇದು ಲಾಸ್ಟ್ ಡೇ ಮಾಡಿರೋದು. ಸೊ ಇದೆಲ್ಲ ನೆನ್ನೆದು. ಸೊ ನಾಳೆಗೆ ಹೆಂಗಿರುತ್ತೆ ಅಂತ ಸೆಟಪ್ ಕೂಡ ಇಲ್ಲಿ ಮಾಡಿ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಆಮೇಲೆ ಇಲ್ಲೊಂದು ಹೇಳೋದು ಮರ್ತದೆ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಸೊ ಈ ಟ್ರೆಂಡ್ ಲೈನ್ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಈ ಟ್ರೆಂಡ್ ಲೈನ್ ಏನಾದರೂ ಸಪೋಸ್ ನೋಡಿ ಝೋನ್ ಆದರೂ ನೀವು ಕನ್ಸಿಡರ್ ಮಾಡ್ಬೋದು. ಐದರ್ವೈಸ್ ಟ್ರೆಂಡ್ ಲೈನ್ ಬ್ರೇಕ್ ಆದರೂ ಕನ್ಸಿಡರ್ ಮಾಡ್ಬೋದು. ಯಾವ ಕ್ಯಾಂಡಲ್ ಬ್ರೇಕ್ ಆಗುತ್ತೋ ಆ ಕ್ಯಾಂಡಲ್ ಹಿಂದ್ಗಡೆಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಬುಲ್ಗೆ ಪ್ಲ್ಯಾನ್ ಮಾಡ್ಬೋದು. ಸಪೋಸ್ ರಿವರ್ಸಲ್ ಬಂತಾ ಕೆಳಗಡೆ ಪ್ಲ್ಯಾನ್ ಮಾಡ್ಬೋದು. ಸೊ ಈ ಟ್ರೆಂಡ್ ಲೈನ್ ಕೂಡ ತುಂಬ ಆ್ಯಕ್ಟ್ ಆಗುತ್ತೆ. ಎಸ್ಟರ್ಡೇ ಅಂದರೆ ನಾನು ಫ್ರೈಡೇ ಒಂದು ಕೊಟ್ಟಿದ್ದೆ. ಫ್ರೈಡೇ ಕೊಟ್ಟಾಗ ಅಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಇತ್ತು, ಇಲ್ಲಿ ಈ ಟ್ರೆಂಡ್ ಲೈನು, ಬಟ್ ಅದು ಗ್ಯಾಪ್ ಅಪ್ ಆಗೋಯಿತು. ಸೊ ಟ್ರೆಂಡ್ ಲೈನ್ ಅಷ್ಟು ನೀಟಾಗಿ ಏನು ವರ್ಕ್ ಆಗಿಲ್ಲ. ನಾಳೆ ಕೂಡ ಅಷ್ಟೇ ಫ್ಲ್ಯಾಟ್ ಓಪನ್ ಆದರೆ ಮಾತ್ರ ಟ್ರೆಂಡ್ ಲೈನ್ ಅಕ್ಸೆಪ್ಟ್ ಮಾಡ್ಕೋಬೋದು. ಇಲ್ಲ ಒಂದೇ ಸಾರಿ ಮೇಲೇನೋ ಕೆಳಗಡೆ ಓಪನ್ ಆದರೆ ಟ್ರೆಂಡ್ ಲೈನ್ ಏನು ಅಷ್ಟೊಂದು ವರ್ಕೌಟ್ ಆಗೋಲ್ಲ. ಸೊ ಇರಲಿ, ನೋಡ್ಕೋಬೋದು ಬೇಕಾದ್ರೆ ನಾವು. ಸೊ ಈಗ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಸೊ ನಾನು 15 ಮಿನಿಟ್ಸ್ ಫ್ರೇಮಲ್ಲಿದ್ದೀನಿ. ಈಗ 5 ಮಿನಿಟ್ಸ್ಗೆ ಹೋಗ್ತಾಯಿದ್ದೀನಿ. ಸೊ 5 ಮಿನಿಟ್ಸಲ್ಲಿ ಹೋದಾಗ ನೋಡಿ, ಸೇಮ್ ಒಂದು ಕ್ಯಾಂಡಲ್ಲು ಬ್ರೇಕ್ ಆಯಿತು, ಒಂದೇ ಸಾರಿ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದಮೇಲೆ ನೀಟಾಗಿ ಮಾರ್ಕೆಟು ಫಾಲ್ ಆಯಿತು. ನಾನು ಫಸ್ಟ್ ಕ್ಯಾಂಡಲ್ ಆದಮೇಲೆ ಸೆಕೆಂಡ್ ಕ್ಯಾಂಡಲ್ ಎಂಟ್ರಿ ಆದಮೇಲೆ ನೀಟಾಗಿ ಝೋನ್ವರೆಗೂ ಬಂತು. ನಾನು ಮುಂಚೆನೇ ಹೇಳಿದ್ದೆ ಗ್ಯಾಪ್ ಡೌನ್ ಆದರೆ ಝೋನ್ವರೆಗೂ ಬರ್ತಾನೆ. ಪ್ರೀವಿಯಸ್ಸಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ ಮತ್ತೆ ಹೇಳಿದ್ದೆ ಸಪೋಸ್ ಏನಾದ್ರು ಗ್ಯಾಪ್ ಅಪ್ ಆದರೆ ಇದರಿಂದ ಮೇಲ್ಗಡೆಗೆ ಏನಾದರೂ ಬಂದರೆ ಸೊ ಮಾರ್ಕೆಟು ನೀಟಾಗಿ ಇಲ್ಲವರೆಗೂ ಬುಲ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಬಟ್ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನಿಂದ ಝೋನ್ ಬಂತು. ಝೋನಿಂದ ಮತ್ತೆ ರಿವರ್ಸಲ್ ಆದಮೇಲೆ ಅಗೇನ್ 20 EMA ಪ್ರಕಾರ ಯಾರಾದರೂ ಫಾಲೋ ಮಾಡೋಂಗಿದ್ರೆ ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆಗ್ತಾಯಿದೆ. ಇದನ್ನು ನೋಡ್ಕೋಬೋದು. ಸೊ ನಾನು EMA ಲೈನ್ನ ಯೂಸ್ ಮಾಡ್ತಾ ಇಲ್ಲ ಸರ್. ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ಒಂದೇ ವಿಚಾರ ಏನು ಅಂದರೆ, ಯಾವಾಗ ಹೈಯರ್ ಐಸ್ನ ಯಾವಾಗ ಲೋರ್ಸ್ನ ಬ್ರೇಕ್ ಮಾಡ್ತಾ ಇಲ್ವೋ ಆವಾಗ ಒಂದು ರೇಂಜಲ್ಲಿರುತ್ತೆ ಮಾರ್ಕೆಟು. ಈ ರೇಂಜ್ ಬ್ರೇಕ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ನ ಮಾಡಬಾರ್ದು. ಟ್ರೇಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಐದರ್ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಇಲ್ಲಾಂದರೆ ಪ್ರೀಮಿಯಮ್ಮು ನಮ್ಮ ಡಿಕೆ ಆಗ್ತಾ ಇರುತ್ತೆ, ನಮ್ಮ ಅಮೌಂಟು ಹೋಗ್ತಾ ಇರುತ್ತೆ. ಎಸ್ಪೆಷಲಿ ಬೈಯರ್ಸ್ಗೆ. ಸೆಲ್ಲರ್ಸ್ಗಾದರೆ ತೀಟಾ ಡಿ ಕೆ ಎಲ್ ಕೂಡ ಅವ್ರಿಗೆ ಲಿಟ್ಲ್ ಬಿಟ್ ಪ್ರಾಫಿಟ್ ಇರುತ್ತೆ. ಸೊ ಹಾಗಾಗಿ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ. ಎಸ್ಪೆಷಲಿ ಬೈಯರ್ಸ್ ಯಾರಿದ್ದಾರೋ ಬೈಯರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಾರ್ಕೆಟು ರೇಂಜ್ ಬೌಂಡಲ್ಲಿ ಇದ್ದಾಗ ನೀವು ಟ್ರೇಡ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೆ ನಾವು ಒಂದು ಟ್ರೇಡ್ನ ಪ್ಲಾನ್ ಮಾಡೋಣ ಅಂದ್ಕೊಂಡ್ವಿ. ಫಸ್ಟ್ ಟ್ರೇಡ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಟ್ರೇಡ್ಗೆ ಇಲ್ಲಿ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ವಿ. ಸೆಕೆಂಡ್ ಟ್ರೇಡ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಯಾವಾಗ ಸೆಕೆಂಡ್ ಟ್ರೇಡ್ ಅಂತಂದರೆ ಈ ಝೋನ್ನ ಬ್ರೇಕಾಗಿ ಕೆಳಗಡೆ ಹೋಗಬೇಕು, ಐದರ್ ಈ ಹೈಯರ್ ಐಸ್ನ ಬ್ರೇಕ್ ಮಾಡಿ ಮೇಲೆ ಹೋಗಬೇಕು. ಬಟ್ ಅದಾಗಲಿಲ್ಲ, ಅಲ್ಲೇ ಸಸ್ಟೈನ್ ಆಗೋಯ್ತು ಮಾರ್ಕೆಟ್. ಯಾವಾಗ 600 ಪಾಯಿಂಟು ರೀಚ್ ಆಯಿತು ಬ್ಯಾಂಕ್ ನಿಫ್ಟಿ, ಸೊ ಫುಲ್ಲಿ ಫ್ಲ್ಯಾಟ್ ಆಗೋಯ್ತು. ಸೊ ಕ್ಯಾಂಡಲ್ಸೇ ಇಲ್ಲ, ಅಲ್ಲೆಲ್ಲ ಲಿಲ್ಲಿ ಪುಟ್ ಕ್ಯಾಂಡಲ್ಸಲ್ಲಿ ನಾವು ಟ್ರೇಡ್ ಮಾಡೋಕ್ಕೆ ಬರಲ್ಲ. ಟ್ರೇಡ್ ಮಾಡಿದ್ರೆ ಏನಾಗುತ್ತೆ, ಡಿ ಕೆ ಜನರೇಟ್ ಆಗುತ್ತೆ. ಸೊ ಅಷ್ಟೇ. ಸೆಲ್ಲರ್ಸ್ ಫೈಟ್ ಮಾಡ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ನಾವು ಬೈಯರ್ಸು ಎಂಟ್ರಿ ಕೊಡೋಕ್ಕಾಗಲ್ಲ. ಸೊ ನಮ್ಮ ಬೈಯರ್ಸ್ ದೃಷ್ಟಿಯಿಂದ ಹೇಳ್ತಾಯಿದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ ನಾನು ಹೇಳ್ದಂಗೆ ಒಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ಔಟ್ ಆದರೆ ಮಾರ್ಕೆಟು ಇಲ್ಲಿವರೆಗೂ ಕೂಡ ಬುಲ್ ಆಗುತ್ತೆ. ಯಾವಾಗ, ಥರ್ಸ್ಡೇ. ಇಫ್ ಇನ್ ಕೇಸ್ ಏನಾದರೂ ಕೆಳಗಡೆಗಿಲಿ ಒಳ್ಳೆ ರಿವರ್ಸಲ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆದರೆ ಸೊ ಯು ಗೋ ಫಾರ್, ನೀವು ಬೇರಿಶ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಎಲ್ಲರಿಗೂ ಬೇರಿಶ್ ಆಗುತ್ತೆ ಅಂದರೆ ನೋಡಿ, ಕಂಪ್ಲೀಟಾಗಿ ಇಲ್ಲವರೆಗೂ ಬೇರಿಶ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸಪೋಸ್ ಏನಾದರೂ ಮಾರ್ಕೆಟ್ ಏನಾದರೂ ಬುಲ್ ಏನಾದರೂ ಆದರೆ ಇದನ್ನೇನೋ ಬ್ರೇಕ್ ಮಾಡಿದ್ರೆ, ಇಲ್ಲ ನಾನು ಸ್ವಲ್ಪ ರಿಸ್ಕ್ ಮಾಡ್ತೀನಿ ಅಂದರೆ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಒಂದು ಕ್ಯಾಂಡಲ್ಲು ಕೆಳಗಡೆ ಒಂದು ಸ್ಟಾಪ್ ಲಾಸ್ನ ಪ್ಲ್ಯಾನ್ ಮಾಡಿದ್ರೆ ಮಿನಿಮಮ್ ಸ್ಟಾಪ್ ಲಾಸ್ ಸಿಗುತ್ತೆ ಅವ್ರಿಗೆ. ಆ ಮಿನಿಮಮ್ ಸ್ಟಾಪ್ ಲಾಸಲ್ಲಿ ನೀವು ಮಾರ್ಕೆಟ್ನ ಅಪ್ ಟು ಈ ಲೆವೆಲ್ವರೆಗೂ, ಅಪ್ ಟು ಅಲ್ಲಿಂದ ತೊಗೊಂಡು ಬಂದರೆ ನೀವು ಈ ಲೆವೆಲ್ವರೆಗೂ ತೊಗೊಂಬರ್ಬೋದು. ಇಫ್ ಇನ್ ಕೇಸ್ ಈ ಹೈಯರ್ ಐಸ್ನೇನಾದರೂ ಬ್ರೇಕ್ ಆಯಿತು ಅಂದರೆ ಮಾರ್ಕೆಟ್ ಫುಲ್ ರ್ಯಾಲಿ ಆಗೋಗುತ್ತೆ ಇಲ್ಲಿವರೆಗೂ. ಸೊ ಇದನ್ನು ಪ್ಲ್ಯಾನ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಪ್ರಾಫಿಟ್ಸ್ನ ನೋಡ್ಬೋದು. ಸೊ ನೆಕ್ಸ್ಟ್ ನಾವು ಇವಾಗ ಸೆನ್ಸೆಕ್ಸ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಸೊ ಒನ್ಸ್ ಸೆನ್ಸೆಕ್ಸ್ಗೆ ಬಂದೆ.
ಸೊ ಸೆನ್ಸೆಕ್ಸಲ್ಲಿ ಕೂಡ ಆ್ಯಸ್ ಇಟ್ ಈಸ್ ನಮ್ಮ ಮಾರ್ಕೆಟ್ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಆಗಿದೆಯೋ ಸೇಮ್ ಅದೇ ಥರನೇ ಪರ್ಫಾರ್ಮ್ ಆಗಿದೆ. ಸೊ ಇಲ್ಲಿ ನೋಡಿ, ಯಾವತ್ತೇ ಆಗಲಿ ಒಂದು ನೆನ್ಪಿಟ್ಕೋಬೇಕು, ರ್ಯಾಲಿ ಆಗಿದ್ದ ದಿವಸ ಐದರ್ ಬೇರಿಶ್ ಆರ್ ಬುಲ್ಲಿಶ್ ಎನಿಥಿಂಗ್, ರ್ಯಾಲಿ ಆಯಿತಾ, ರ್ಯಾಲಿ ಆಗಿದ್ದ ದಿವಸ ಆಲ್ ಗ್ರಾಫ್ಸು ಸಿಮಿಲರ್ ಆಗಿರ್ತವೆ. ಬ್ಯಾಂಕ್ ನಿಫ್ಟಿ ರ್ಯಾಲಿ ಆಗ್ತಾ ಇದೆ ಅಂದರೆ ಫೆಮಿಲಿಯರ್ ಆಗಿ ನಿಫ್ಟಿ ರ್ಯಾಲಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ನಿಫ್ಟಿ ರ್ಯಾಲಿ ಆಗಿದೆ ಅಂದರೆ ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಎಲ್ಲ ಕೂಡ ರ್ಯಾಲಿ ಆಗ್ತವೆ. ಯಾಕೆಂದರೆ ಎಲ್ಲ ಇರೋವಂಥ ಸ್ಟಾಕ್ಸು, ಅಲ್ಲಿರೋವಂಥ 12 ಸ್ಟಾಕ್ಸು, ಅಲ್ಲಿರೋವಂಥ 30 ಸ್ಟಾಕ್ಸು, ಅಂದರೆ ಇಟ್ ಮೀನ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿರೋಂಥ 12 ಬ್ಯಾಂಕ್ಗಳಾಗಿರ್ಬೋದು, ಸೆನ್ಸೆಕ್ಸಲ್ಲಿರೋಂಥ 30 ಕಂಪ್ನಿಗಳಾಗಿರ್ಬೋದು, ಎರಡೂ ಕೂಡ ನಮ್ಮ ನಿಫ್ಟಿಯಲ್ಲಿರ್ತವೆ. ಸೊ ನಿಫ್ಟಿ 50ಯಲ್ಲಿ ಇರೋದ್ರಿಂದ ನಿಫ್ಟಿ ರ್ಯಾಲಿ ಆದರೆ ಬೇರೆ ಗ್ರಾಫ್ಗಳು ಕೂಡ ತುಂಬ ಫೆಮಿಲಿಯರ್ ಆಗಿ ಹಂಗೆ ಇರ್ತವೆ, ಅದೇ ಝೋನ್ಸು ಅದೇ ಮಾರ್ಕಿಂಗ್ಸಲ್ಲೇ ಇರ್ತವೆ. ಸೊ ಹಾಗಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಫ್ಟಿನ ಕರೆಕ್ಟಾಗಿ ಬೇರೆದೆಲ್ಲ ಕೂಡ ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ನಾವು ಕ್ಯಾಪ್ಚರ್ ಮಾಡ್ಬೋದು. ಸೊ ಇದೊಂದು ಸ್ವಲ್ಪ ನಮ್ಗೆ ಐಡಿಯಾ ಇದ್ದರೆ ತುಂಬ ಜನ ಇದು ಮಾಡ್ಬೋದು. ಓಕೆನಾ? ಸೊ ಈಗ ನೋಡಿ, ನಮಗೆ ಸೇಮ್ ನಿಫ್ಟಿ ಚಾರ್ಟ್ ಇದು. ಸೇಮ್ ನಾನಿವಾಗ ಸೆನ್ಸೆಕ್ಸಿಗೆ ಬರ್ತೀನಿ. ಸೊ ಸೆನ್ಸೆಕ್ಸಲ್ಲಿ ಬರೋಣ. ಸೊ ನಾನು ಸೆನ್ಸೆಕ್ಸ್ ಬಂದಾಗ ಕೂಡ ಸೇಮ್ ಅದೇ ಥರ ಇರಿದೆ ಚಾರ್ಟು, ಏನು ಅಂಥ ವೇರಿಯೇಷನ್ ಇರೋಲ್ಲ. 5 ಮಿನಿಟ್ಸಾಗಿ ಬಂದೆ. ಸೊ 5 ಮಿನಿಟ್ಸಲ್ಲಿ ನಾವು ಅಂದ್ಕೊಂಡಂಗೆ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನಲ್ಲಿ ನಾವು ಸಣ್ಣ ಝೋನ್ನ ಮಾರ್ಕ್ ಮಾಡಿದ್ದೆ ನಾನು. ಈ ಝೋನ್ನ ಪ್ರೀವಿಯಸ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು ಏನಕ್ಕೆ ಮಾರ್ಕ್ ಮಾಡಿದ್ದೀನಿ ಅಂತ. ಇಲ್ಲಿ ಹೆಂಗೆ ನಾನು ಮಾರ್ಕ್ ಮಾಡಿ ಹೇಳಿರ್ತೀನೋ ಅಲ್ಲೂ ಕೂಡ ಮಾರ್ಕ್ ಮಾಡಿ ಹೇಳಿರ್ತೀನಿ. ನೋಡಿ, ಮಾರ್ಕು ಡೌನಿಗೆ ಬಂತು, ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು. ಕ್ಲೋಸ್ ಆದಮೇಲೆ ಅದು ನನ್ನ ಝೋನಿಂದ ಕೆಳಗಡೆ ಇದೆ, ವಿಕ್ ಇದೆ, ಅಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನೀವು. ಟ್ರೇಡಿಂಗ್ ವ್ಯೂವಲ್ಲಿ ಹೋಗಿ ಝೂಮ್ ಮಾಡಿ ನೋಡಿ, ಬೇಕಾದ್ರೆ ವಿಕ್ ಇರುತ್ತೆ. ಕ್ಲೋಸಿಂಗ್ ಆಯಿತು. ಒನ್ಸ್ ಅದಾದಮೇಲೆ ನಾನೇನು ಮಾಡಿದೆ, ಸೊ ಇಲ್ಲಿ ಎಂಟ್ರಿ ತೊಗೊಂಡ್ರೆ ನೀಟಾಗಿ ಎಲ್ಲರಿಗೂ ಹೋಗುತ್ತೋ ಗೊತ್ತಿಲ್ಲ, ಅಂದರೆ ಇಲ್ಲಿವರೆಗೂ ಹೋಗುತ್ತೆ ಅಂತ ನಮ್ಗೆ ಐಡಿಯಾ ಇದೆ. ಬಟ್ ಇಲ್ಲಿವರೆಗೂ ಒಂದೇ ಸರಿ ಬರುತ್ತಾ, ಇಲ್ಲ ಮಾರ್ಕೆಟು ಬಂದು ಒಂದು ಪುಲ್ ಬ್ಯಾಕ್ ತೊಗೊಂಡು ಮೇಲೆ ಹೋಗಿ ಎಗೇನ್ ಫಾಲ್ ಆಗುತ್ತಾ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆ್ಯಕ್ಚುಲಿ. ಯಾಕೆಂದರೆ ಮಾರ್ಕೆಟ್ ಯಾವತ್ತು ಒಂದೇ ಸರಿ ಹಿಂಗೆ ಬರೋಲ್ಲ. ಮಾರ್ಕೆಟ್ ಹೆಂಗೆ ಹೋಗೋದು, ಜಿಗ್ಜಾಗ್ ಮೋಷನ್, ಜಿಗ್ಜಾಗಲ್ಲೇ ಮಾರ್ಕೆಟ್ ಹೋಗೋದು. ಈ ಐದರ್ ವೇಸ್ ನೀವು ಫಾಲ್ ಆದರೂ ಅಷ್ಟೇ ಜಿಗ್ಜಾಗಲ್ಲೇ ಫಾಲ್ ಆಗೋದು. ಸೊ ಇದು ನಮ್ಗೆ ನೆನಪಿರಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ಯಾರು ಟ್ರೇಡ್ ಪ್ಲ್ಯಾನ್ ಮಾಡಿದ್ರು ಅವರು 1:3, 1:4ವರೆಗೂ ಕೂಡ ತುಂಬ ಜನ ಬುಕ್ ಮಾಡಿದ್ದಾರೆ. ಸೊ ಅವರು ಇಲ್ಲಿಗೆ ಎಕ್ಸಿಟ್ ಆದರೆ ಒಳ್ಳೆಯದು. ಎಗೇನ್ ನಾನು ವೆಯ್ಟ್ ಮಾಡ್ತಿದ್ದೆ, ಎಗೇನ್ ಮೇಲಕ್ಕೆ ಹೋಯ್ತು, ಎಗೇನ್ ಇಲ್ಲಿ ಮತ್ತೆ ಆ ಝೋನ್ನ ಟಚ್ ಮಾಡ್ತು, ಎಗೇನ್ ಅವಾಗ ಇಲ್ಲಿ ಏನಿಲ್ಲ, ಈ ಮಾರ್ಕಿಂಗ್ ಮಾಡಿಲ್ಲ. ಅವಾಗ ಯಾವಾಗ 1 ಸಾರಿ 2 ಸಾರಿ 3 ಸಾರಿ ಈ ಝೋನ್ನ ಟಚ್ ಮಾಡ್ತೋ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಮೈನರ್ ಸಪೋರ್ಟ್ ಝೋನ್. ಒನ್ಸ್ ನಾನು ಮಾರ್ಕ್ ಮಾಡಿದ್ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು, ಇದು ಝೋನ್ ಇದೆ ಆಲ್ರೆಡಿ. ಸೊ ಈಗ ನೋಡಿ, ಒನ್ಸ್ ಏನಾದರೂ ಮಾರ್ಕೆಟು ಈ ಲೋವರ್ಸ್ನೇನಾದರೂ ಬ್ರೇಕ್ ಆದರೆ 5 ಮಿನಿಟ್ಸ್ ಕ್ಯಾಂಡಲು, ಇಲ್ಲೇನು ರಿವರ್ಸಲ್ ಕ್ಯಾಂಡಲ್ಸ್ ಏನೂ ಬಂದಿಲ್ಲ, ಜಸ್ಟ್ ಬ್ರೇಕ್ ಆಯ್ತು ಅಷ್ಟೇ. ಇಲ್ಲಿ ನಮ್ಮ ಸ್ಟ್ರಾಟರ್ಜೀಸ್ ಇದ್ದಾವೆ, ನಾನು ಸಾಧ್ಯವಾದರೆ ವೆರಿ ಸೂನ್ ನಾನು ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಸ್ಟ್ರಾಟರ್ಜಿ ಏನಪ್ಪ, ಡೈರೆಕ್ಟ್ ಎಂಟ್ರಿ, ಡೈರೆಕ್ಟ್ ಬ್ರೇಕ್ ಡೌನ್ ಕಾನ್ಸೆಪ್ಟ್ ಬಂದು ಡೈರೆಕ್ಟ್ ಬ್ರೇಕ್ ಡೌನ್. ಒನ್ಸ್ ಬ್ರೇಕ್ ಡೌನ್ ಆಯಿತು, ಬ್ರೇಕ್ ಡೌನ್ ಆಗಿದ ತಕ್ಷಣ ಎಂಟ್ರಿ, ಕ್ಯಾಂಡಲ್ ಮೇಲ್ಗಡೆ ಬಫರ್ ಮಾಡಿ ಸ್ಟಾಪ್ ಲಾಸ್. ಮಾರ್ಕೆಟ್ ನೋಡಿ ನೀಟಾಗಿ ಬಂತು, ನೀಟಾಗಿ ನಾನು ಝೋನ್ನ ಟಚ್ ಮಾಡ್ತು, ಟಾರ್ಗೆಟ್ ಹಿಟ್ ಆಯಿತು. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಬ್ರೇಕ್ ಆದರೆ ಇಲ್ಲಿಂದ ಇಲ್ಲಿ ಮಾರ್ಕೆಟ್ ಖಂಡಿತವಾಗ್ಲೂ ಫಾಲ್ ಆಗುತ್ತೆ. ಸಪೋಸ್ ಏನಾದರೂ ಇದು ಬ್ರೇಕ್ ಆದರೆ ಇಲ್ಲಿಂದ ಮೇಲ್ಗಡೆ ಝೋನ್ವರೆಗೂ ಹೋಗ್ತಾನೆ. ಬಟ್ ಹೋಗಬೇಕಾದ್ರೆ ಯಾವಾಗೂ ಜಿಗ್ಜಾಗ್ ಮೋಷನಲ್ಲೇ ಹೋಗುತ್ತೆ. ನಾವೇನು ಕ್ಯಾಪ್ಚರ್ ಮಾಡಬೇಕು ಬಯರ್ಸು, ಈ ಝೋನ್ಸ್ನ ಸ್ವಿಂಗ್ಸ್ನ ಮಾತ್ರ ಕ್ಯಾಪ್ಚರ್ ಮಾಡ್ತಾವೆ. ನೋಡಿ, ಇಲ್ಲೊಂದು ಸ್ವಿಂಗು, ಎಗೇನ್ ಇದ್ರ ಐ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಯಿತು, ಬ್ರೇಕ್ ಆಗಲಿಲ್ಲ. ಬಟ್ ಏನಾಯಿತು, ಲೋ ಬ್ರೇಕ್ ಆಯಿತು. ಲೋ ಬ್ರೇಕ್ ಆದಮೇಲೆ ಇನ್ನೊಂದು ಸ್ವಿಂಗು, 1 ಸ್ವಿಂಗು 2 ಸ್ವಿಂಗು, ಇಷ್ಟೇ. ತುಂಬ ನಾವು 4 ಟ್ರೇಡು 10 ಟ್ರೇಡು ತೊಗೊಳ್ಳೋದು ಅದು ಸೂಕ್ತ ಅಲ್ಲ. 1 ಟ್ರೇಡು 2 ಟ್ರೇಡು ಪರ್ಫೆಕ್ಟ್ ಟ್ರೇಡ್ ಆಯಿತಾ, ಜಾಬಲ್ಲಿ ದುಡ್ಡು ಬರುತ್ತೆ, ಅಲ್ಲಿಗೆ ನಾವು ಟ್ರೇಡ್ ಕ್ಲೋಸ್ ಮಾಡ್ಕೋಬೋದು, ಸಾಕು. ಓಕೆನಾ? ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಎಲ್ಲ ಕೂಡ ಅರ್ಥ ಆಗಿದೆ ಅಂದ್ಕೊತೀನಿ. ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಹೇಳ್ತಿದ್ದಾರೆ, ಸರ್ ಒಂದು ಸ್ವಲ್ಪ ಸೆಕ್ಟರ್ ವೈಸ್ ಹೇಳಿ ಅಂತ. ದಯವಿಟ್ಟು ಹೇಳ್ತೀನಿ, ವೆರಿ ಸೂನ್ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲವರೆಗೂ ಕೂಡ ಎಲ್ಲನೂ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.